ಬೆಂಗಳೂರಿನಲ್ಲೂ ಕೂಡ ಬೃಹತ್ ಹೋರಾಟಕ್ಕೆ ಕಾಂಗ್ರೆಸ್ ಕರೆ ಕೊಟ್ಟಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಡಿದಂತಹ ಆ ಒಂದು ಅವಹೇಳನಕಾರಿ ಪದ ಏನಿದೆ, ಆ ಮಾತೇನಿದೆ, ಅದನ್ನ ಧಿಕ್ಕರಿಸಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದು. ಬೆಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಕರ್ನಾಟಕದ ಎಲ್ಲೋ ಮೂಲೆ ಮೂಲೆಯಲ್ಲೂ ಈ ಹೋರಾಟದ ಕಿಚ್ಚು ಹೆಚ್ಚಾಗತ್ತೋ ಏನೋ ಗೊತ್ತಿಲ್ಲ. ಈಗ ನೋಡಿ, ಬೆಳಗಾವಿಯಲ್ಲಿ ಕೂಡ ಒಂದು ಕಡೆ ಸಿದ್ಧತೆ ಆದ್ರೆ, ಇತ್ತ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟಕ್ಕೆ ಕಾಂಗ್ರೆಸ್ ಕರೆ ಕೊಟ್ಟಿದೆ. ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವಾಚ್ಯ ಶಬ್ದವನ್ನ ಬಳಸಿದ್ರ ಹಿನ್ನೆಲೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ನಡೆಗೆ ವಿರೋಧಿಸಿ ಒಂದು ಕಡೆ ಬೆಳಗಾವಿ, ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದು. ಬಿಜೆಪಿ ಕಚೇರಿ ಎದುರು ಎನ್ಎಸ್ಯುಐ ಕಾರ್ಯಕರ್ತರು ಧರಣಿಯನ್ನ ಮಾಡ್ತಾರೆ. ಬಿಜೆಪಿ ನಾಯಕರಿಗೆ ಭಗವದ್ಗೀತೆಯ ಪುಸ್ತಕ, ಸೀರೆ, ಬಳೆ, ಅರಿಶಿನ, ಕುಂಕುಮ ನೀಡಲಿದ್ದಾರಂತೆ. ಎನ್ಎಸ್ಯುಐ ಕಾರ್ಯಕರ್ತರು 12 ಗಂಟೆಗೆ ಬಿಜೆಪಿ ಕಚೇರಿಯ ಬಳಿ ತೆರಳಿ ನೀಡ್ತಾರೆ ಅನ್ನೋ ಮಾಹಿತಿ ಇದೆ. ಒಟ್ಟಾರೆ ಸಿಟಿ ರವಿ ಕೊಟ್ಟಂತಹ ಹೇಳಿಕೆ ದೊಡ್ಡ ಜ್ವಾಲಿಯಾಗಿ ಹಚ್ತಾ ಇರುವುದಂತೂ ಹೌದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಸಿಟಿ ರವಿ ಅವರು ಕೊಟ್ಟಂತಹ ಒಂದು ಹೇಳಿಕೆ ಇಡೀ ರಾಜ್ಯದಾದ್ಯಂತ ಕಾಂಗ್ರೆಸ್ ನಾಯಕರನ್ನ ಕೆರಳುವಂತೆ ಮಾಡಿತ್ತು. ಒಂದು ದಿನ ಜೈಲಲ್ಲೂ ಕೂಡ ಇರ್ತಾರೆ ಅಂತ ಏನು ಊಹೆ ಮಾಡಲಾಗಿತ್ತು, ಆದ್ರೆ ಬಿಡುಗಡೆ ಆಗಿ ಬಂದಿದ್ದಾರೆ. ಆದ್ರೂ ಕೂಡ ಎಲ್ಲೋ ಸಿಟಿ ರವಿ ಅವ್ರಿಗೆ ಪ್ರತಿಭಟನೆಯ ಬಿಸಿ ಅನ್ನೋದು ಮುಟ್ತಾ ಇದೆ ಅಂತ ಹೇಳ್ಬೋದು. ಇವತ್ತು ಬೆಳಗಾವಿ, ಬೆಂಗಳೂರಿನಾದ್ಯಂತ ಹೋರಾಟ ನಡೀತಿದೆ. ಅಪ್ಡೇಟ್ ಏನ್ ಸಿಗ್ತಾ ಇದೆ? ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಕೂಡ ಪ್ರತಿಭಟನೆಗೆ ಒಂದು ಮುಂದಾಗಿರ್ತಕ್ಕಂಥದ್ದು. ಏನು ಎನ್ಎಸ್ಯು ಕಾರ್ಯಕರ್ತರು ವಿಭಿನ್ನವಾಗಿರ್ತಕ್ಕಂಥ ಒಂದು ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥದ್ದು. ಏನು ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಗೆ ತೆರಳಿ ಒಂದು ವಿಭಿನ್ನವಾಗಿರ್ತಕ್ಕಂಥ ಹೋರಾಟ, ಅಂದ್ರೆ ಬಿಜೆಪಿಯ ನಾಯಕರಿಗೆ ಒಂದು ಭಗವದ್ಗೀತೆ ಪುಸ್ತಕ ಮತ್ತು ಸೀರೆ, ಬಳೆ, ಅರಿಶಿನ, ಕುಂಕುಮ ಇವುಗಳನ್ನ ತೆಗೆದುಕೊಂಡು ಹೋಗಿ ಅವರಿಗೆ ನೀಡಲಿದ್ದಾರೆ. ಅಂದ್ರೆ ಒಂದ್ ರೀತಿಯಲ್ಲಿ ಮಹಿಳೆಯರಿಗೆ ಗೌರವ ಕೊಡಬೇಕು, ಅದು ಭಗವದ್ಗೀತೆಯಲ್ಲೂ ಕೂಡ ಉಲ್ಲೇಖ ಆಗಿದೆ ಅನ್ನುವಂಥದ್ದನ್ನ ಒಂದು ವಿಭಿನ್ನವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಎನ್ಎಸ್ಐಯು ಏನು ಘಟಕದ ಒಂದು ಕಾರ್ಯಕರ್ತರು ಏನಿದ್ದಾರೆ, ಅವರು ಎನ್ಎಸ್ಐಯುಐ ಕಾರ್ಯಕರ್ತರು ಏನಿದ್ದಾರೆ, ಅವರು ಎಲ್ಲರೂ ಸೇರಿಕೊಂಡು ಇವತ್ತು ಮಲ್ಲೇಶ್ವರನ ಬಿಜೆಪಿ ಕಚೇರಿಗೆ ಹೋಗುವಂತ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ನಿನ್ನೆ ಕೂಡ ಏನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ಬಿಜೆಪಿಯ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನಕ್ಕೆ ಮುಂದಾಗಿದ್ರು. ಪೊಲೀಸರು ಅವ್ರನ್ನ ತಡೆದು ಅವ್ರನ್ನ ಬಂಧನ ಕೂಡ ಮಾಡಿ ಮತ್ತೆ ಬಿಡುಗಡೆಗೊಳಿಸಿದ್ರು. ಹೀಗೆ ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ಇವತ್ತು ಕೂಡ ಎನ್ಎಸ್ಯು ಒಂದು ಘಟಕದ ಕಾರ್ಯಕರ್ತರು ಕೂಡ ಸೇರ್ಕೊಂಡು ಇವತ್ತು ಅರಿಶಿನ, ಕುಂಕುಮ ಮತ್ತೆ ಇವುಗಳನ್ನ ತೆಗೆದುಕೊಂಡು ಹೋಗಿ ಒಂದು ಬಿಜೆಪಿಯ ಕಚೇರಿಗೆ ತಲುಪಿಸುವಂತ ಒಂದು ವಿಭಿನ್ನವಾಗಿರ್ತಕ್ಕಂಥ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಅಂದ್ರೆ ಇದನ್ನ ನಿರಂತರವಾಗಿರ್ತಕ್ಕಂಥ ಇದನ್ನ ಒಂದು ಪ್ರತಿಭಟಿಸಬೇಕು. ಇದು ಮಹಿಳೆಯರೇ ಆಗಿರ್ತಕ್ಕಂಥ ಅಗೌರವ, ಇಡೀ ರಾಜ್ಯದ ಮಹಿಳೆಯರು ಕೂಡ ತೋರಿರ್ತಕ್ಕಂಥ ಅಗೌರವ ಅನ್ನುವಂಥದ್ದನ್ನ ಎತ್ತಿ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ಬೇಕಂತ ವಿಭಿನ್ನವಾಗಿರ್ತಕ್ಕಂಥ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪವಿತ್ರ ಬಸವರಾಜ್, ಇನ್ನೊಂದ್ ಕಡೆ ಬೆಳಗಾವಿಯಲ್ಲಿ ಕೂಡ ಬೃಹತ್ ಹೋರಾಟಕ್ಕೆ ಎಲ್ಲೋ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕರೆ ಕೊಟ್ಟಿರೋದು, ಅಲ್ಲಿ ಕೂಡ MLC ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕು, ಅವ್ರು ಯೋಗ್ಯರೇ ಅಲ್ಲ ಅಂತ ಹೇಳ್ತಾ ಇರೋದು. ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ನಾವು ಮೆರವಣಿಗೆ ಹೋಗ್ತೀವಿ ಅನ್ನೋ ಸಿದ್ಧತೆಯನ್ನ ನಡೆಸಿದ್ದಾರೆ. ಬಸವರಾಜ್, ಖಂಡಿತ ಪವಿತ್ರ, ಒಂದ್ ಕಡೆ ಬೆಳಗಾವಿಯ ಒಂದು ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿ ಬಳಗ ಆಗಿರ್ಬೋದು, ಅವರ ಆಪ್ತರಾಗಿರ್ಬೋದು, ಮತ್ತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಅವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಪ್ರತಿಭಟನೆ ಕೂಡ ಅಲ್ಲಿ ಕರೆ ಕೊಟ್ಟಿರ್ತಕ್ಕಂಥದ್ದು. ಬೆಳಗಾವಿಯ DC ಕಚೇರಿಯಲ್ಲಿ ಕೂಡ ಅಲ್ಲಿಂದಲೂ ಕೂಡ ಒಂದು ಪ್ರತಿಭಟನೆ ಮಾಡ್ಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಮತ್ತೆ ಬೆಳಗಾವಿ ಪ್ರಮುಖ ಒಂದು ಸ್ಥಳಗಳೇನಿದಾವೆ, ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳು ಮತ್ತೆ ಸರ್ಕಲ್ಗಳು ಏನಿದಾವೆ, ಅಲ್ಲಿ ಕೂಡ ಒಂದು ಪ್ರತಿಭಟನೆ ಮಾಡೋ ಮುಖಾಂತರ ಸಿಟಿ ರವಿ ಅವರು ಪರಿಷತ್ ಸ್ಥಾನದಿಂದ ಅವ್ರನ್ನ ತೆರವುಗೊಳಿಸ್ಬೇಕು, ಅವ್ರನ್ನ ಆ ಒಂದು ಸ್ಥಾನದಿಂದ ಅವರು ಹೋಗ್ಬೇಕು, ಆ ಸ್ಥಾನಕ್ಕೆ ಅಗೌರವ ತೋರಿಸಿದ್ದಾರೆ. ಯಾಕಂತಂದ್ರೆ
ಪರಿಷತ್ ಅಂತಂದ್ರೆ ಅದು ಹಿರಿಯರ ಸದನ, ಅಲ್ಲಿ ಸಾಕಷ್ಟು ಒಂದು ಮೌಲ್ಯಗಳು ಇರ್ತಕ್ಕಂತ ಮಾತುಗಳು ಬರಬೇಕು ಹೊರತಾಗಿ ಇಂತಹ ಮಹಿಳೆಯರಿಗೆ ಅಗೌರವ ತೋರುವಂತ ಮಾತುಗಳು ಬರಬಾರದು. ಹಾಗಾಗಿ ಆ ಸ್ಥಾನದಲ್ಲಿ ಅವ್ರು ಇರ್ಲಿಕ್ಕೆ ಲಾಯಕ್ಕಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಲಿಕ್ಕೆ ಇವತ್ತು ಪ್ರತಿಭಟನೆ ಮಾಡುವ ಮುಖಾಂತರ ಒಂದ್ ರೀತಿಯಲ್ಲಿ ಆಗ್ರಹ ಕೂಡ ಮಾಡಲಿದ್ದಾರೆ. ಪವಿತ್ರ, ಕೇವಲ ಬೆಂಗಳೂರು ಅಥವಾ ಬೆಳಗಾವಿಗೆ ಮಾತ್ರ ಈ ಪ್ರತಿಭಟನೆ ಮೀಸಲಿರುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಬಸವರಾಜ್ ಏನಾದ್ರೂ ಕರ್ನಾಟಕದಾದ್ಯಂತ ಈ ಹೋರಾಟವನ್ನ ಮಾಡ್ತೀವಿ, ಮಹಿಳೆಯರ ಮೇಲೆ ಬಿಜೆಪಿ ನಾಯಕರಿಗೆ ಗೌರವ ಇಲ್ಲ ಅನ್ನೋದನ್ನ ನಾವು ತೋರಿಸ್ತೀವಿ ಅಂತ ಏನಾದ್ರು ಮುಂದಾಗ್ತಾರೆ? ಯಾಕಂದ್ರೆ ಸಣ್ಣ ಸಣ್ಣ ವಿಚಾರಗಳು ಸಿಕ್ಕರೂ ಕೂಡ ರಾಜಕೀಯವಾಗಿ ಯಾವ ರೀತಿ ಹೋರಾಟ ಮಾಡ್ಬೇಕು, ಅದನ್ನ ಜನರಿಗೆ ಯಾವ ರೀತಿ ಮುಟ್ಟಿಸ್ಬೇಕು ಅನ್ನೋದು ರಾಜಕೀಯ ನಾಯಕರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಸೊ ಹಂಗಾಗಿ ಖಂಡಿತ ಪವಿತ್ರ, ಈ ಒಂದು ಅಂದ್ರೆ ಬಿಜೆಪಿ ನಾಯಕರು ಸಾಲು ಸಾಲಾಗಿ ಅಂದ್ರೆ ಹಿಂದೆ ಆಗಿರ್ತಕ್ಕಂತ ಕೆಲವೊಂದಿಷ್ಟು ಬೇರೆ ಬೇರೆ ನಾಯಕರ ಒಂದಿಷ್ಟು ಘಟನೆಗಳೇನಿದಾವೆ ಅವುಗಳನ್ನ ಉಲ್ಲೇಖಿಸಿ ಅವನು ಅಂದ್ರೆ ಇಡೀ ಬಿಜೆಪಿಯಲ್ಲಿ ಇದು ಸರ್ವೇ ಸಾಮಾನ್ಯ ಆಗಿರ್ತಕ್ಕಂತ ಘಟನೆ ನಡೀತಾ ಇದೆ. ಯಾಕಂತಂದ್ರೆ ಹಲವಾರು ಬಿಜೆಪಿಯ ಒಂದು ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಇದರ ಈ ರೀತಿಯಾಗಿರ್ತಕ್ಕಂತ ಘಟನೆಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಇದನ್ನ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಕೆಲವೊಂದಿಷ್ಟು ಚರ್ಚೆಗಳು ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಒಂದ್ ಕಡೆ ಏನು ಕಾಂಗ್ರೆಸ್ನ ಒಂದು ಸಾಮಾಜಿಕ ಜಾಲತಾಣದ ಮುಖಾಂತರ ಏನು ಹಿಂದೆ ಆಗಿರ್ತಕ್ಕಂಥ ಘಟನೆಗಳನ್ನು ಕೂಡ ಎಲ್ಲಾ ನಾಯಕರ ಪಟ್ಟಿ ಮಾಡಿ ಅದನ್ನು ಕೂಡ ಸಾಮಾಜಿಕ ಜಾಲತಾಣದ ಮುಖಾಂತರ ಒಂದು ಪ್ರತಿಭಟಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಕೆಲವೊಂದಿಷ್ಟು ಚರ್ಚೆಗಳು ಆಗಿದಾವೆ ಅನ್ನುವಂತ ಮಾಹಿತಿ ಇದೆ. ಅದರಂತೆ ನೀವು ಹೇಳಿದಂತೆ ಬೆಳಗಾವಿ ಮತ್ತೆ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ, ಇದು ಚಿಕ್ಕಮಗಳೂರು ಆಗಿರ್ಬೋದು, ಬೇರೆ ಬೇರೆ ಇಡೀ ರಾಜ್ಯಾದ್ಯಂತ ಕೂಡ ಎಲ್ಲಾ ಮಹಿಳಾ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಚರ್ಚೆಗಳು ಶುರು ಆಗಿವೆ. ಕೆಲವೊಂದಿಷ್ಟು ಮೊನ್ನೆನೂ ಅಂದ್ರೆ ಘಟನೆ ಆದಂತ ಸಂದರ್ಭದ ಬಳಿಕವೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಹಾಗಾಗಿ ಮುಂದೆ ಇದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಯಾಕಂದ್ರೆ ಸ್ಥಳೀಯ ಮಟ್ಟದ ಚುನಾವಣೆಗಳು ಬರ್ತವೆ. ಆ ಒಂದು ಚುನಾವಣೆ ಹಿನ್ನೆಲೆಯಲ್ಲಿ ಇವರು ಮಹಿಳೆಯರಿಗೆ ಬಿಜೆಪಿ ನಾಯಕರು ಅಗೌರವ ತೋರ್ತಾರೆ, ಅದನ್ನ ಬೆಂಬಲಿಸಿದ್ದಾರೆ. ಸಿ.ಟಿ. ರವಿ ಅವರು ಇಂತ ಹೇಳಿಕೆ ಕೊಟ್ಟರು ಸಹಿತ ಅವ್ರನ್ನ ಬೆಂಬಲಿಸುವಂತ ಪ್ರಯತ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ಹಾಗಾಗಿ ಇದರಿಂದಲೇ ಗೊತ್ತಾಗುತ್ತೆ ಮಹಿಳೆಯರ ಬಗ್ಗೆ ಎಷ್ಟು ಗೌರವ ಬಿಜೆಪಿ ನಾಯಕರಿಗೆ ಇದೆ ಅನ್ನುವಂತ ರೀತಿಯಲ್ಲಿ ಅದನ್ನ ಎತ್ತಿ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಬೆಳಗಾವಿ ಹಾಗೆ ಬೆಂಗಳೂರಿನಲ್ಲಿ ಇವತ್ತು ಬೃಹತ್ ಹೋರಾಟಕ್ಕೆ ಸಜ್ಜಾಗಿದ್ದು, ಬೆಂಗಳೂರಿನಲ್ಲಿ ಒಂದ್ ರೀತಿ ವಿಭಿನ್ನವಾಗಿ ಭಗವದ್ಗೀತೆ ಪುಸ್ತಕ ನೀಡೋದಾಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಬೇಕಾದಂತ ಸೀರೆ, ಅರಿಶಿನ, ಕುಂಕುಮ, ಬಳೆ, ಹೂವು ಇವುಗಳನ್ನೆಲ್ಲ ಕೊಟ್ಟು ಹೆಣ್ಣು ಮಕ್ಕಳನ್ನು ಯಾವ ರೀತಿ ನೋಡ್ಕೊಳ್ಬೇಕು, ಯಾವ ರೀತಿ ಗೌರವ ಕೊಡಬೇಕು, ಅವರಿಗೆ ಅಗೌರವ ಆಗದೆ ಇರೋ ರೀತಿಯಾಗಿ ಬಿಜೆಪಿ ನಾಯಕರು ಯಾವ ತರ ಮಾತುಗಳು ಬರಬೇಕು ಅವ್ರ ಬಾಯಿಂದ, ಎಲ್ಲ ವಿಚಾರಗಳನ್ನ ಕೂಡ ಮುಂದಿಟ್ಕೊಂಡು ಇವತ್ತು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಯಲ್ಲಿ ಕೂಡ ಹೋರಾಟ ಆರಂಭವಾಗುತ್ತೆ. ಇತ್ತ ಬಿಜೆಪಿ ಕಚೇರಿಯಲ್ಲೂ ಕೂಡ NSUI ಕಾರ್ಯಕರ್ತರು ಧರಣಿಗೆ ಮುಂದಾಗ್ತಾರೆ. ನೋಡೋಣ ಏನ್ ಮಾಡ್ತಾರೆ ಬಿಜೆಪಿ ನಾಯಕರು. ಕಚೇರಿಗೆ ತೆರಳುತ್ತಾರೆ ಅಂತ ಮೊನ್ನೆ ಅಂತೂ ನಿನ್ನೆ ಎಲ್ಲ 2 ದಿನಗಳಿಂದ ಬಿಗಿ ಭದ್ರತೆಯನ್ನ ಕೊಡಲಾಗಿತ್ತು, ಬ್ಯಾರಿಕೇಡ್ಗಳನ್ನ ಹಾಕಲಾಗಿತ್ತು ಮಲ್ಲೇಶ್ವರಂನ ಬಿಜೆಪಿ ಕಚೇರಿಗೆ. ಸೊ ಇವತ್ತು ಬಿಜೆಪಿ ಕಚೇರಿ ಹತ್ರನೇ ತೆರಳಬೇಕು ಅಂತ NSUI ಸಿದ್ಧತೆಯನ್ನ ಮಾಡ್ಕೊಂಡಿದೆ. ನೋಡೋಣ ಕೆಲವೇ ಕ್ಷಣಗಳಲ್ಲಿ ಆರಂಭ ಕೂಡ ಆಗುತ್ತೆ ಪ್ರತಿಭಟನೆ. ಯಾವ ತರ ಹೋರಾಟ ಮಾಡಿ ಅವ್ರು ಏನ್ ಒತ್ತಾಯವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ. ಮತ್ತಷ್ಟು ಸುದ್ದಿ ಚಿಕ್ಕ